ಉತ್ತರ ಕರ್ನಾಟಕದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಆಷಾಢ ಮಾಸದಲ್ಲಿ ಪೂರ್ವಿನ ವಿಶೇಷ ಉತ್ಸವ ಗುಗ್ರಿ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ. ರೊಟ್ಟಿ ಮತ್ತು ಹಲವಾರು ಎಷ್ಟು ಕಾಳುಗಳು ಸಿಗುತ್ತವೆ ಅವೆಲ್ಲ ಕಾಳುಗಳನ್ನು ಸಂಗ್ರಹಿಸಿ ಭಕ್ತಾದಿಗಳು ಅತ್ಯಂತ ಸಂಭ್ರಮದಿಂದ ಗುಗ್ರಿ ಮಾಡಿ ಈ ಹಬ್ಬ ಗುಗ್ರಿ ಜಾತ್ರೆ ಎಂದೇ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇನ್ನೂ ಒಂದು ವಿಶೇಷವೆಂದರೆ ಪೂರ್ವಾಭಿಮುಖದಿಂದ ಪಶ್ಚಿಮಾಭಿಮುಖವಾಗಿ ಹರಿಯುವ ಹಳ್ಳವೆಂದರೆ ಬಹುಶಃ ಹಂಸನೂರಿನ ಹಳ್ಳ ಒಂದೇ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಕಟ್ಟೆವನ ಹಳ್ಳ ಎನ್ನುವ ಪ್ರತೀತಿಯೂ ಇದೆ. ಪ್ರತಿ ವರ್ಷವೂ ಮಣ್ಣೆತ್ತಿನ ಅಮಾವಾಸ್ಯೆ ಮುಗಿದ ಮೇಲೆ ಆಷಾಢ ಮಾಸ ಪ್ರಾರಂಭವಾಗುತ್ತದೆ. ಎರಡನೇ ಶನಿವಾರದಂದು ಮೂರನೇ ಶನಿವಾರ ಈ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಭಕ್ತರು ಅಷ್ಟೇ ಉತ್ಸಾಹದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲರೂ ಉಲ್ಲಾಸಭರಿತರಾಗಿ ಕೊಪ್ಪದಾಳೇಶ್ವರನ ಭಕ್ತಿಗೆ ಕಾರಣರಾಗುತ್ತಾರೆ. ಕೊಪ್ಪದಾಳೇಶ್ವರ ದೇವಸ್ಥಾನದ ಒಂದು ಗುಗ್ರಿ ಜಾತ್ರೆ ಅಂತ ಒಂದು ವಿಶೇಷ. ಹಂಸನೂರಿಂದ ಹಿಡಿದುಕೊಂಡು ಇಲ್ಲಿವರೆಗೆ 2 ಕಿಲೋಮೀಟರ್ ದೂರದವರೆಗೆ ಇಲ್ಲಿಗೆ ಬಂದು ಇಲ್ಲಿ ರೊಟ್ಟಿ ಮತ್ತು ಗುಗ್ರಿ ಎಲ್ಲ ಹೊತ್ಕೊಂಡು ಬಂದು ಇಲ್ಲಿ ಎಲ್ಲ ಅಕ್ಕಡಿ ಕಾಳನ್ನು ಸೇರಿಸಿ ಎಲ್ಲ ಜನರು ಊರ ಜನರು ಬಂದು ಇಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ಅಕ್ಕಡಿ ಕಾಳು ಯಾಕೆ ಮಾಡ್ತಾರೆ ಅಂದರೆ ಈ ಎಲ್ಲ ಸಮೃದ್ಧಿ ಆಗಲಿ, ಅಕ್ಕಡಿ ಕಾಳು ಒಳ್ಳೆಯದಾಗಲಿ, ಜಾಸ್ತಿ ಬರಲಿ ಅನ್ನೋ ಉದ್ದೇಶದಿಂದ ಈ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಊರಿಂದ ಬಂದು ಇಲ್ಲಿಗೆ ಬಂದು 2 ಕಿಲೋಮೀಟರ್ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಊಟ ಮಾಡಿ ಎಲ್ಲರೂ ಹೋಗ್ತಾರೆ. ಪ್ರತಿ ವರ್ಷ ಆಚರಣೆ ಮಾಡುವಂಥ ಈ ಗುಗ್ರಿ ಪರ್ವದ ಅಂಗವಾಗಿ ಗ್ರಾಮಸ್ಥರು ಕಡಲೆ, ಹೆಸರು, ಜೋಳ, ಸಜ್ಜೆ, ಶೇಂಗಾ, ಬ್ಯಾಳಿ ಹೀಗೆ ವಿವಿಧ ಸುಮಾರು 12 ಬಗೆಯ ಕಾಳು ಬೆಳಿಲಿ, ಹೆಸರು ಬೆಳಿಲಿ, ತೊಗರಿ, ಕಾಡ್ಲಿ, ಜ್ವಾಳ ಏನು ಬೆಳೆದು ಎಲ್ಲನೂ ನಾವು ಮಣಿಗೆ ಹಾಕಿ ಅವನ್ನ ಪಟ್ಟಿ ಮಾಡಿ ಒಟ್ಟು ಗುಗ್ರಿ ಮಾಡ್ತೀವಿ ರೀ. ಗುಗ್ರಿ ಮಾಡಿ ಒಟ್ಟು ಇಲ್ಲಿ ಗೋಪಾಲ ತುಂಬಿಸಿ ನಮ್ಮ ಕೊಪ್ತಾಳಪ್ಪಗ 3ನೇ ಶನಿವಾರ ಇಲ್ಲಿ ಮಾಡಿದಾಗನ ಅವ ನಮ್ಮ ಕೊಪ್ತಾಳಪ್ಪ ಭೂಮಿಯಾಗಿರ್ತಾನೆ. ಭೂಮಿಯಾಗಿ ಇರೋದ್ರಿಂದ ನಮ್ಮ ಭೂಮಿ ಸೀಮೆಗೆ ಅವ ಫಲವತ್ತು ಕೊಡ್ತಾನೆ ಅನ್ನೋದಕ್ಕಾಗಿ ನಮ್ಮ ಹಿರಿಯರ ಕಾಲದಾಗಿಂದ ಮಾಡ್ಕೊತ ಬಂದಿದ್ರಿ. ಇದು ಇಂದ ಅಲ್ಲ, ನಿನ್ನೆ ಅಲ್ಲ, ಇದು 500 ವರ್ಷ 600 ವರ್ಷದಿಂದ ರೀ. ಅವಾಗಿನಿಂದ ಮಾಡ್ಕೊತ ಬಂದಾರ. ಇದನ್ನ ಇವತ್ತು ನಾವು ಅದನ್ನು ಬಿಡಬಾರ್ದು ಅಂತೇಳಿ ನಾವು ಮಾಡ್ಕೊತ ಬಂದೀವಿ. ಏನಾಗುತ್ತಾನ ನಮ್ಮ ಭೂಮಿ ಸೀಮೆಗೆ ತಡಿ ನಿಂದ್ರ ಹಂಗಲ್ಲ ಮೆಂಬರ್ ನಿಂದ್ರ. ಈಗ ಏನಾಗುತ್ತಂದ್ರ ನಮ್ಮ ಭೂಮಿ ಸೀಮೆ ಎಲ್ಲ ಅಗಡಿ ಕಾಳು ಬೆಳತಾವು, ಎಲ್ಲ ಅಗಡಿ ಕಾಳು
ಭೂಮಿ ಸೀಮೆ ಏನು ಬೆಳಿತಾವು ಅದಕ್ಕಾಗಿ ಬೆಳೆದದಕ್ಕಾಗಿ ನಾವು ಮನಾಗಿದ್ದಷ್ಟು ಯಾರು ಅದಾವಂದ್ರೆ ಇದ್ದು ಎಲ್ಲ ಹಾಕಿ